ಮಾಡಿರ್ತಾರೆ. ಇಂಥ ವಾತಾವರಣದಲ್ಲಿ KAS ನಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನ ನಮ್ಮ ಧ್ವನಿ ಸರ್ಕಾರ ಕೇಳ್ತಾ ಇಲ್ಲ. ಯಾಕಂದ್ರೆ 3 ಹಂತದಲ್ಲಿ ಎಕ್ಸಾಮ್ ಇರುತ್ತೆ, 2 ಹಂತದಲ್ಲಿ ದೋಷ ಆಯ್ತು. ಉತ್ತರ ಕರ್ನಾಟಕದಲ್ಲಿ ರೈತರ ಮಕ್ಕಳಿದ್ದಾರೆ, ಕನ್ನಡ ಭಾಷೆಯಲ್ಲಿ 30 ರಿಂದ 50 ಪ್ರಶ್ನೆಗಳು ಅತ್ಯಂತ ಗಂಭೀರ ದೋಷ ಇದ್ರೂ ಸಹಿತ KPSC ಆಂತರಿಕ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ, ತಮ್ಮದೇ ತಜ್ಞರು ನೇಮಿಸ್ತಾರೆ, ಅಲ್ಲಿ ಯಾವುದೇ ದೋಷ ಇಲ್ಲ ಅಂತ ಕೊಡ್ತಾರೆ. ಅದೇ ದೋಷವಿರುವ ಪ್ರಶ್ನೆಗಳನ್ನ ನಾವು ಸದನದಲ್ಲಿ ಒಂದು ದಿನ ಎಲ್ಲ MLA MPಗಳು ಮುಂದೆನೆ ಚರ್ಚೆ ಆಗಿರೋದನ್ನ ಸದನ ಸಮಿತಿಯವರು 5 ಪ್ರಶ್ನೆ ತಪ್ಪಾಗಿದೆ ಅಂತಾರೆ. 6 ಅಥವಾ 7 ಪ್ರಶ್ನೆ ತಪ್ಪಾಗಿದೆ ಅಂದ್ರೆ ಆ ಪರೀಕ್ಷೆನ ಮರುಪರೀಕ್ಷೆ ಮಾಡಬೇಕಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ KPSC ಅವರು ಪ್ರತಿಯೊಂದು ಹಂತದಲ್ಲಿ ಮುಚ್ಚಾಕಿ ಹೋಗ್ತಾ ಇದ್ದಾರೆ. ನೀವು ಎಲ್ಲಾ ಮೀಡಿಯಾದವರು ಮೊನ್ನೆ ಸತತವಾಗಿ ವರದಿ ಮಾಡಿದ್ರು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಪ್ರಜಾವಾಣಿಯವರು ಮೊನ್ನೆ 1 ವಾರಗಳ 15 ಲೇಖನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಯಾವುದು KAS ಕುರಿತಲ್ಲೇ ಅಲ್ಲಿ ಏನಾಗುತ್ತೆ ಅನ್ನೋ ವಸ್ತುಸ್ಥಿತಿ ಕೊಟ್ಟರು ಸರ್ಕಾರ ನೋಡ್ತಾ ಇಲ್ಲ. ಎರಡನೇದು, ಮೊನ್ನೆ ಒಂದೇ ಪರೀಕ್ಷೆಯಲ್ಲಿ ನಾನು ಪರೀಕ್ಷೆಯಲ್ಲಿದ್ದೀನಿ, ನಾನು ಬರೆದಿರೋ ಪರೀಕ್ಷೆ ಹಾಲ್ ನಲ್ಲೇ ಕ್ವಶನ್ ಪೇಪರ್ ಓಪನ್ ಆಗಿತ್ತು, ಅದ್ರ ಬಗ್ಗೆ ತನಿಖೆ ಇಲ್ಲ. ಎರಡನೇದು, 15 ಜನ ಒಂದೇ ಹಾಲ್ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನಾವು ಸೀರಿಯಲ್ ಆಗಿ ಎಲ್ಲಾ ಮೀಡಿಯಾ ಕೊಟ್ವಿ, ಆದ್ರೂ ತನಿಖೆ ಇಲ್ಲ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ನಾವು ಸದನ ಸಮಿತಿ ಮಾಡ್ತೀವಿ ಅಂತ. ಆ ಸದನ ಸಮಿತಿ ಮೇಲೆ ಯಾರಿಗೆ ನಂಬಿಕೆ ಇರುತ್ತೆ? ಅವರೇ ಮಂತ್ರಿಗಳು, ಅವರೇ ತನಿಖೆ ಮಾಡ್ತಾರೆ. ವಿರೋಧ ಪಕ್ಷದವರು ಇದ್ದಾರೆ, ಆಡಳಿತ ಪಕ್ಷದವರು ಇದ್ದಾರೆ. ಅದಂಗೆ ನಾವು ವಿದ್ಯಾರ್ಥಿಗಳು ತನಿಖೆಯನ್ನು ನಂಬಬೇಕು? ಸದನದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನೋಡಿ ಇದು KIT ನಲ್ಲಿ ಸ್ಕ್ರಾಶ್ ಆಗಿತ್ತು KS ಕೇಸ್, ಅದನ್ನ ನಾನು ಕೋರ್ಟ್ ಅಲ್ಲಿರೋದ್ರಿಂದ ಏನೂ ಮಾತಾಡಲ್ಲ, ಕೋರ್ಟ್ ಅವರು ಬೇಡ ಅಂದ್ರೆ ನಾನು ಬಿಡ್ತೀನಿ ಅಂತ ಹೇಳಿದ ಮಾತು ಕೊಟ್ಟಂತ ಸಿದ್ದರಾಮಯ್ಯನವರು ಅದನ್ನೇ ತಾವೇ ಒಬ್ಬ ವಕೀಲರನ್ನ ನೇಮಿಸಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ಭಾವಿಸಬೇಕಾಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ರು ಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ನಾವು ಮುಂದುವರಿಸಲ್ಲ ಅಂತ. ಈಗ ಯಾಕೆ ಮುಂದುವರಿಸ್ತಾ ಇದ್ದಾರೆ ಅವರು? ಅಲ್ಲಿ 14 ಜನ ಸೆಲೆಕ್ಟ್ ಆಗಿದ್ದಾರೆ, ಅದನ್ನ ಎನ್ಕ್ವೈರಿ ಮಾಡಿ CBI ಅಂತ ನಾವು ಕೇಳ್ತಾ ಇದೀವಿ. ನಮ್ಮ ಫಸ್ಟ್ ಅಂಡ್ ಪ್ರೈಮ್ ಏನು ಡಿಮಾಂಡ್ ಅಂದ್ರೆ ಅದನ್ನ CBI ಎನ್ಕ್ವೈರಿ ಆಗಬೇಕು. ಗೋಕಾಕ್ ತಾಲೂಕು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ 15 ಜನ PDOಗಳ ಸೆಲೆಕ್ಟ್ ಆಗಿದ್ದಾರೆ. ಒಂದೇ ಕ್ಯಾಟಗರಿ ಅವ್ರು ಹೇಗೆ ಸಾಗಿದೆ ಇದೆ ಅದು? ಅಲ್ಲಿ ಸಂಶಯ ಬರಲ್ವಾ? ನಾವು ಪ್ರಶ್ನೆ ಇಡೀ ಮೀಡಿಯಾದವರು ಮತ್ತೆ ಪತ್ರಿಕೆಯವರು ಅದನ್ನ ಕೇಳಿದಾಗ ಅವರು ಈಗ ಅದು OMR ಚೆಕ್ಗೆ ತಗೊಂಡಿದ್ದಾರೆ ಅಭ್ಯರ್ಥಿಗಳಿಂದ. ಇದು ಅವ್ರು ಮಾಡಿರೋ ಹಿನ್ನಡೆ ಅಲ್ವಾ ಇದು? ಅಲ್ಲಿ ಒಂದೇ ತಾಲೂಕಿನವರು, ಒಂದೇ ಊರಿನವರು 3 ಜನ ಹೆಂಗಾಗ್ತಾರೆ? ಇರೋದೇ 150 ಪೋಸ್ಟ್. ಅಲ್ಲಿ ಒಂದೇ ತಾಲೂಕಿನವರು ಒಂದೇ ಕ್ಯಾಟಗರಿಯವರು ಆಗಿದ್ದಾರೆ ಅಂದ್ರೆ ಯಾರೋ ಒಬ್ರು ಅದನ್ನ ಮಾನಿಟರ್ ಮಾಡಿದಾರೆ ಅಂತಾನೆ ಅರ್ಥ ಅಲ್ವಾ? ಇದನ್ನೆಲ್ಲ ಇಂತಹ ಗಂಭೀರ ಕೇಸ್ಗಳಿದ್ರು KPSC ಅವರು ಮುಂದುವರಿಸ್ತಾ ಇದ್ದಾರೆ. ಇದನ್ನ ಯಾರು ಎನ್ಕ್ವೈರಿ ಮಾಡೋರು? ಬಡವರ ಮಕ್ಕಳು ಹೊಟ್ಟೆ ಹೊಡಿತಾ ಇದಾರಲ್ಲ ಇವರು, ಯಾರು ನಿಯತ್ತಾಗಿ ಧಾರವಾಡದಲ್ಲಿ ಕೂತ್ಕೊಂಡು ಓದ್ತಾ ಇದಾರಲ್ಲ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇದನ್ನ ಹೇಳಿದ್ರೆ ಸರ್ಕಾರ ಮುಚ್ಚಿ ಹಾಕ್ತಾ ಇದೆ. ಪೊಲೀಸರನ್ನು ಬಿಡೋದು, ವಿದ್ಯಾರ್ಥಿಗಳನ್ನ ಹೆದರ್ಸೋದು, ಯಾವ ವಿದ್ಯಾರ್ಥಿ ನಾಯಕ ಹೋರಾಟ ಮಾಡ್ತಾನೆ ಅವನ್ನೇ ಬುಕ್ ಮಾಡ್ತಾರೆ ಇವರು. ಅಂತ ಗಂಭೀರ ಆರೋಪಗಳು ಇರೋದ್ರಿಂದ ನಾವು ಅತ್ಯಂತ ಪಾರದರ್ಶಕ ಮತ್ತು ನಾವು ಅತ್ಯಂತ ವಿಶ್ವಾಸ ಇರುವಂತ ನಮ್ಮ ಗುರೂಜಿ ಅವರನ್ನ ನಾವು ಯಾಕೆ ಇಲ್ಲಿ ರೈತ ಸಂಘದವ್ರನ್ನ ಕರ್ತಂದಿದ್ವಿ ಅಂದ್ರೆ ನಮಗೆ ಭ್ರಷ್ಟಾಚಾರ ರಹಿತ ನೇಮಕಾತಿ ಆಗಬೇಕು. ಈ ಹೋರಾಟದಲ್ಲಿ ಒಬ್ಬ ನಿಸ್ವಾರ್ಥ ಹೋರಾಟಗಾರರು ಇರಬೇಕು ಅನ್ನೋ ಒಂದೇ ಉದ್ದೇಶದಿಂದ ರೈತ ಸಂಘದವರನ್ನ ನಾವು ಇಲ್ಲಿ ಕರ್ತಂದಿದ್ದೀವಿ. ಯಾಕಂದ್ರೆ ನಮಗೆ ಬೇರೆ ಯಾರಿಂದನೂ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ CBI ಎನ್ಕ್ವೈರಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಈ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಭುಗಿಲೇಳೋದು ಸತ್ಯ, ಸರ್ಕಾರ ಪತನ ಆಗೋದು ಸತ್ಯ. ಈ ರೈತರು ಹೋರಾಟಗಾರನ ಬುಕ್ ಮಾಡ್ಯಾರಂತಂದ್ರಲ್ಲ, ಯಾವ್ಯಾವ ಹೋರಾಟಗಾರನ ಬುಕ್ ಮಾಡ್ಯಾರಂತ ಏನಾದ್ರು ಹೆಸರು? ಸರ್, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಖಾಲಿ ಚಪ್ಪಲಲ್ಲಿ ಹಾಕೊಂಡು ಅಡ್ಡಾಡ್ತಿರೋರು ಇವಾಗ ಇನ್ನೋವಾ ಕೃಷ್ಣಾದಲ್ಲಿ ಅಡ್ಡಾಡ್ತಾರೆ, ಎಂತೆಂತ ಪ್ಲಾಟ್ ತಗೋತಾರೆ. ಅಲ್ಲ, ಅದು ನಮ್ಗೆ ನಾವು ವಿದ್ಯಾರ್ಥಿಗಳೇ, ನಾನು ಅಭ್ಯರ್ಥಿ. ಕೆಪಾಸಿಟಿ ನೀವು ಹೋಗಿ ಇದ್ ಮಾಡ್ಕೊಂಡ್ರೆ ಈಗ ನೀವ್ ಹೋಗಿ ದುಡ್ಡು ಕೊಡ್ತೀರಪ್ಪ 20 ಲಕ್ಷ ರೂಪಾಯಿ ನನಗೆ PSI ಇದ್ ಮಾಡ್ತೀನಿ, ವಿದ್ಯಾರ್ಥಿ ಇರೋದನ್ನೇ ಹೇಳ್ತಾ ಇದ್ದೀನಿ. ಕೆಲವೊಬ್ಬರನ್ನ KPSC ಎಂತ ಪ್ರಭಾವಿ ಅಂದ್ರೆ ಯಾರನ್ನಾದ್ರೂ ಬುಕ್ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ನಾವು ರೈತ ಸಂಘದವರನ್ನ ಹಿಡಿದಿರೋದು. ಪಾಪ ರೈತ ಸಂಘದವರಿಗೂ ವಿದ್ಯಾರ್ಥಿಗಳಿಗೂ ಅವರ ಹೋರಾಟಗಳೇ ಬೇರೆ. ಯಾಕಂದ್ರೆ ನಮಗೆ ಒಂದು ನ್ಯಾಯ ಸಿಗ್ಬೇಕಾಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಬೇಸತ್ ಬಿಟ್ಟವರು ಅಕ್ರಮನ CBI ವಹಿಸಬೇಕು ಅಂತ ಡೆಫಿನೆಟ್ಲಿ ವಹಿಸ್ಬೇಕು ಸರ್, ವಹಿಸಬೇಕು KPSC ಅಕ್ರಮನ. ಮತ್ತೆ ಬೇರೆ KPSC ಯಾವ್ಯಾವ್ದು ಎಕ್ಸಾಮ್ ಆಗಿದೆಯಲ್ಲ 2 ವರ್ಷದಲ್ಲಿ ಎಲ್ಲಾನು CBI ಹೋಗಿ 2 ವರ್ಷದಲ್ಲಿ CBI ಎಲ್ಲ ಎನ್ಕ್ವೈರಿ ಮಾಡ್ಬೇಕು ಸರ್. ಅಲ್ಲೇನ್ ಅಕ್ರಮ ಆಗಿದ್ರ ಅದೇನ್ ಹಣ ಇತ್ತರ ಅಕ್ರಮ ತಂದು ಸರ್ಕಾರ ಅಕೌಂಟ್ ತಗೋಬೇಕು ಸರ್. ಒಂದೇದು. ಎರಡನೇದಾಗಿ ಈಗೇನ್ KPSC ಇಂಟರ್ವ್ಯೂ ಕರೆದಾರಲ್ಲ, ಆ KPSC ವಾಪಸ್ ತಕೋಬೇಕು. ಅಕಸ್ಮಾತ್ ನೇಮಕ